ಹೌದು ಪುಣ್ಯ ಕ್ಷೇತ್ರ ಯಾವ್ರಿಪ್ಪ ಸದ್ದಲ್ಗ ಗ್ರಾಮದೊಳಗ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಯಾರು ನೆನದಾರಿವ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಹೌದು ಈ ಸದ್ದಲ್ಗ ಗ್ರಾಮವನ್ನ ಧರ್ಮ ಕ್ಷೇತ್ರವನ್ನ ಮಾಡುವ ಸಲುವಾಗಿ ಹೌದು ಸುತ್ತಮುತ್ತಲಿನ ನೊಂದ ಭಕ್ತರನ್ನ ಉಡಿ ಒಳಗ್ ಹಾಕೊಂಡು ಎಲ್ಲಾ ಮಕ್ಕಳನ್ನ ಉಡಿ ಒಳಗ್ ಹಾಕೊಂಡು ಎಲ್ಲಾ ಮಕ್ಕಳನ್ನ ಧರ್ಮದ ದಾರಿಗೆ ನಡೆಯಿಸುವ ಸಲುವಾಗಿ ಯಾರು ನೆನದಾರಿಪ್ಪ ಊರ ನಡವರಕ್ಕ ಇಂಬುಳ ಜಾಗದೊಳಗ ಸಂಪಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ದರಿದೇವ್ರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದೇ ರೀತಿ ನನ್ನ ಆರಾಧ್ಯ ದೇವತೆ ಆಗಿರುವಂತ ಯಾರಿಪ್ಪ ನಮ್ಮವ್ವ ಜಕ್ಕಮ್ಮ ತಾಯಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಅವರ ಪಾದಗಳಿಗೆ ಅರ್ಪಿಸುತ್ತ ಅದೇ ರೀತಿ ಸುತ್ತಮುತ್ತಲಿಂದ ಎಲ್ಲಾ ಬಂದಿರುವಂತ ಪಲ್ಲಕ್ಕಿಯ ಸಿದ್ಧರಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನ ಅವರ ಪಾದಗಳಿಗೆ ಅರ್ಪಿಸುತ್ತ ಅದೇ ರೀತಿ ಬಸನ್ನ ಏನಿವ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪನ ಜಾತ್ರಾ ನಿಮಿತ್ತವಾಗಿ ಭಂಡಾರ ಒಡೆಯನ ಜಾತ್ರಾ ನಿಮಿತ್ತವಾಗಿ ಹೌದು 2 ಮ್ಯಾಳಗಳನ್ನ ತಂದಿಲ್ಲಿ ಕುಡಿಸ್ಯಾರಲ್ರಿಪ್ಪ 2 ಮ್ಯಾಳಿನ ಹಾಡಿಕೆ ಕೇಳಾಕ ಯಾರು ಕೂತಾರಿವ ಪ್ರತಿ ವರ್ಷ ನಾವೇ ಬರ್ತೀವಿ ಕರೆ ಈ ಎಲ್ಲಾ ದೈವಕ್ಕ ಮನಸ್ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸೋದದ ಹೌದು ಯಾಕ ನೀವು ಹಾಡಾಕ ನಿಮಗ್ ನಾಚಿಕಿಲ್ಲ ಅವ್ರಿಗೆ ಕೇಳಾಕ ಅವ್ರಿಗೆ ಬ್ಯಾಸರ ಇಲ್ಲ ಯಾಕೆ ಈ ಮಾತು ಹೇಳೋದಪ್ಪ ನಿನ್ ಮಾತಟ್ಟೆ ಕರೆಯೋದ ಬಸನ್ನ ಯಾಕ್ರಿವ ಯಾಕಂದ್ರ ಮನ್ಯಾಗ ಹೊತ್ತು ಊಟ ಮಾಡಿದ ಮತ್ತೊಂದು ಹೊತ್ತು ಊಟ ಮಾಡಕ್ ಬ್ಯಾಸರಕ್ಕದ್ರಿಪ್ಪ ಒಂದು ದಿನ ತೊಟ್ಟ ಅರಬಿ ಇನ್ನೊಂದು ಸಲ ತೊಡಾಕ ಬ್ಯಾಸರಕ್ಕದ ಸತತವಾಗಿ 5-6 ವರ್ಷ ನಮ್ಮನೆ ಕರೆಸ್ತೀರಿ ನಿಮಗ ಕೇಳಿದ್ದ ಕೇಳಾಕ ನಿಮಗ ಬ್ಯಾಸರ ಇಲ್ಲ ಹಾಡಿದ್ದ ಹಾಡಕ್ ನಮಗ ನಾಚಿಕಿಲ್ಲ ಹಂಗಾಗ್ಯದ ಅದಕ್ಕೆ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನನ್ನಪ್ಪ ದರಿ ದೇವರ ಸೇವಾ ಮಾಡ್ಬೇಕಾದ್ರ ಬಸನ್ನ ಏನ್ ಮಾಡ್ಬೇಕಪ್ಪ ಇದಕ್ಕೆ ಪೂರ್ವ ಜನ್ಮದ ಪುಣ್ಯ ಬೇಕು ಇವತ್ತಿನ ದಿವಸ ಬರಲಾರದಂತ ಪರಿಸ್ಥಿತಿ ಇದ್ರು ಕೂಡ ಹೌದಿಪ್ಪ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಿವ ನಮ್ಮ ಅಜ್ಜರಿಗೂ ಗೊತ್ತದ ನಮ್ಮ ಮನಿ ಒಳಗುನು ಕೂಡ ಹಿಂಗ ಪಲ್ಲಕ್ಕಿ ಉತ್ಸವ ನಡೆಸಿ ಹಬ್ಬದ ಕಾರ್ಯಕ್ರಮ ಇಟ್ಟುಕೊಂಡಿವಿ ಅಜ್ಜರ್ ಇವತ್ತು ರಾತ್ರಿ ನಮ್ಮ ಮನಿ ಮುಂದ ಮಾಳಿಂಗ್ರಯ್ಯ ಕರೆಸಿದ್ದ ಬಂದಾರ ಅವ್ರ ಮುಂದ ಹಾಡೋದೈತೆ ಅಂದ ಕಾಲಕ್ಕೆ ಅಜ್ಜ ಒಂದ ಮಾತು ಹೇಳಿದ್ರು ಬಸನ್ನ ಏನತ್ರಿಪ್ಪ ಇವತ್ತು ನಮ್ಮ ಮಗಳಾಗಿ ನೀವು 2 ಮಕ್ಕಳು ಬಂದ ಹಾಡಿಕೆ ಮಾಡ್ರಿ ನಾಳೆಗೆ ಬೇಕಿದ್ರೆ ನಿಮ್ಮ ಹಬ್ಬ ಮಾಡ್ರಿ ಅನ್ನುವಂತ ಅವ್ರ ಮಾತಿಗೆ ಕಟ್ಟು ಬಿದ್ದು ಇವತ್ತ ಅಜ್ಜನ ಸೇವಾ ಮಾಡಕ್ ನಾವು ಬಂದಿವಂದ್ರ ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ನಮ್ಮ ಮ್ಯಾಳಿಗೆ ಸಾರಥಿಯಾಗಿ ಸದಾಕಾಲ ಈ ಮ್ಯಾಳಿಗೆ ಬೆಂಗಾವಲಾಗಿ ಈ ಮಗಳಿಗೆ ಏನ ತ್ರಾಸ ಇದ್ರು ಕೂಡ ನಮ್ಮ ಮನ್ಯಾಗ ನಮ್ಮ ಅಪ್ಪ ಸುದ್ದಿ ಹೆಂಗದಿ ಅಂತ ಕೇಳಂಗಿಲ್ಲ ಬಸನ್ನ ನಮ್ಮ ಅಜ್ಜಾರೆ ಪ್ರತಿ ಗಂಟೆ ಪ್ರತಿ ಹೆಜ್ಜೆಗೂ ಕೂಡ ಈ ಮಗಳಿಗೆ ಆಸರೆಯಾಗಿರುವಂತ ಧರಿಕಾನ್ ಅಜ್ಜರಿಗೂ ಕೂಡ ಮನಸ್ಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಮುದಕ್ಕೆ ಅಪ್ಪಾಜಿ ಅವ್ರ ಮಗಳನ್ನ ಅಟ್ಟ ಕೇಳ್ತಾರ ಮಕ್ಕಳು ಅಟ್ಟ ಕೇಳಲ್ಲ ಅವರು ನಾ 6 ವರ್ಷ ಆತಿದ್ನ ಹೇಳ್ತೀನಿ ಹಿಂಗ ಹೋಗ್ಕೊ ನೀವು ಗಂಡು ಮಕ್ಕಳು ಎಲ್ಲಿ ಬೇಕಾದ ಪಾರಾಶಿ ಬರ್ತೀರಿ ಹೆಣ್ಣು ಮಕ್ಕಳನ್ನ ಹಿಡಿಬೇಕು ಯಾಕಂದ್ರ ಹೆಣ್ಣು ಮಕ್ಕಳಂದ್ರ ಮನಿಗೆ ದೇವ್ರ ಇದ್ದಂಗ ಮನಿ ದೇವ್ರ ಇದ್ದಂಗ ನೀವು ಅಪ್ಪಗಳು ನೆನಸವ್ರ ಅನ್ರಿ ಅಪ್ಪಾಜಿ ಅವ್ರನ್ನ ಮತ್ತೆ ಯಾಕ ನಿಮಗ್ ತುಡಿಗಿನ ಗಂಟು ಸಿಗ್ತದ ಅಂದಾಗಿ ನೆನಸ್ತೀರಿ ನೀವು ನೋಡು ಬಸನ್ನ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನೀವೆಲ್ಲಾ ಭಕ್ತಿ ಪೂರ್ವಕವಾಗಿ ಕೂತಿರಿ ನಾವು ಹೆಂಗಪ್ಪ ಅಂತ ಕೇಳಿದ್ರ 5-6 ವರ್ಷ ಸ್ಟೇಜ್ ಮಾಡತ್ತೀವಂದ್ರೆ ಏನು ಮಾತಾಡ್ಬೇಕು ಹೆಂಗ ಹಾಡ್ಬೇಕು ಅನ್ನೋದು ನಾ ಕುಂಬಾರ ಕಾಸವನ್ನ ಬಂದೇನ್ರಿ ನಾನು ಹಂಗ ನಡೀತಿರ್ತಾವ ಇರ್ಲಿ ನಿಮ್ಗೆ ಯಾರಿಗೂ ಬ್ಯಾಸರ ಆಗಲ್ದಂಗ ನಿಮಗೂ ನಿದ್ದೆ ಬರಲ್ದಂಗ ಕಾರ್ಯಕ್ರಮ ಕೊಡ್ತೀವನಂತ ಮಾತಿಟ್ಟುಕೊಂಡು ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರವಂತ ಮಾತಿಲ್ಲ ಬಸನ್ನ ಮತ್ತ ಇನ್ನ ಮುಂದ ದಾರಿ ತೋರಿಸ್ತಾರ ದೈವದವರು ಕೂಡ್ಕೊಂಡ ಮತ್ತ ಮುಂದುವರಿನ ತಿಳ್ಕೊಂಡು ಹೆಂಗ ಕೇಳು ಹೇಳ್ರಿವಾ ಸದ್ದಲಗ ಹೆಸರಾತ ಸುಬ್ಬನಾಡಾರ